ನಮಸ್ತೆ. ಇದು ದೊಡ್ಡ ಪತ್ರೆ ಎಲೆ. ಇದನ್ನು ಮ್ಯಾಕ್ಸಿಕನ್ ಮಿಂಟ್ ಎಂದು ಕರೆಯುತ್ತಾರೆ. ಇದಕ್ಕೆ ಬೇರೆ ಬೇರೆ ಹೆಸರುಗಳಿವೆ. ಹೇಳಿದರೆ ಅಜವನ ಗಿಡ, ಕರ್ಪೂರ ಬಳ್ಳಿ ಎಂದು ಕೆಲವು ಕಡೆ ಕರೆಯುತ್ತಾರೆ. ಹಾಗೆಯೇ ಮಲಯಾಳದಲ್ಲಿ ಇದನ್ನು ಪನಿಕುರ್ಕ ಎಂದು ಹೇಳ್ತಾರೆ. ಹೇಳಿದರೆ ಇದು ಜ್ವರ ಬಂದರೆ ಇದರ ರಸವನ್ನು ದೊಡ್ಡಪತ್ರೆ ಎಲೆಯ ರಸವನ್ನು ಮಕ್ಕಳಿಗೆ ಜಜ್ಜಿ ಕುಡಿಸುತ್ತಾರೆ. ಇದೊಂದು ಮೆಡಿಸಿನಲ್ ಪ್ಲ್ಯಾಂಟ್. ಈ ಇದರಿಂದ ತುಂಬ ಉಪಯೋಗವಿದೆ. ಇದರದ್ದು ಒಂದು ಗೆಲ್ಲನ್ನು ತೆಗೆದು ನೆಟ್ಟರೆ, ಇದರ ರೆಂಬೆಯನ್ನು ಕಟ್ ಮಾಡಿ ನೆಟ್ಟರೆ ಇದು ಬದುಕುತ್ತದೆ, ಇದರಿಂದ ಬೇರು ಬರುತ್ತದೆ. ಇದು ಎಲ್ಲರ ಮನೆಯ ಹಿತ್ತಲಲ್ಲಿಯೂ ಸಾಧಾರಣವಾಗಿ ನಾವು ಕಂಡುಬರುತ್ತೇವೆ. ಯಾರಾದರೂ ಮನೆಯಲ್ಲಿ ಇಲ್ಲದಿದ್ದರೆ ಈಗಲೇ ತಗೊಂಡೋಗಿ ನೆಡಿ. ಇದೊಂದು ಒಳ್ಳೆಯ ಔಷಧೀಯ ಗಿಡವಾಗಿದೆ. ಈ ದೊಡ್ಡಪತ್ರೆಯ ಗಿಡವನ್ನು ನಾವು ಕರ್ಪೂರ ಬಳ್ಳಿ ಎಂದು ಸಹ ಕರೀತೇವೆ. ಇದರಿಂದ ನಾವು ಹಲವು ಖಾದ್ಯಗಳನ್ನು ಮಾಡುತ್ತಾರೆ. ಆಫ್ರಿಕಾ ದೇಶದಲ್ಲಿ ಇದನ್ನು ಪುದೀನದ ಬದಲಿಗೆ ಎಲ್ಲ ಖಾದ್ಯಗಳಲ್ಲಿ ಬಳಸ್ತಾರೆ. ಈಗ ಪುದೀನವನ್ನು ನಾವು ಯಾವುದಕ್ಕೆಲ್ಲ ಬಳಸ್ತೇವೆ ಅಡುಗೆ ಮಾಡುವಾಗ, ಹಾಗೆಯೇ ಅದನ್ನು ಬಳಸ್ತಾರೆ. ಮತ್ತು ಈ ದೊಡ್ಡಪತ್ರೆ ಎಲೆಯನ್ನು ಇದು ಶಾಖ ಹಿಡಿದರೆ ಶಾಖ ಕೊಡಲಿಕ್ಕೆ, ಹೇಳಿದರೆ ಶೀತ ಜ್ವರ ಬಂದರೆ ಮಕ್ಕಳಿಗೆ ಶಾಖ ಕೊಡ್ತಾರೆ. ಇದನ್ನು ಬೆಂಕಿಯಲ್ಲಿ ಅದನ್ನು ಬೇಯಿಸಿ ಅದರಿಂದ ರಸವನ್ನು ಹಿಂಡಿ ಅದರಿಂದ ಆ ರಸಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕೊಟ್ಟರೆ ಜೀರ್ಣಶಕ್ತಿ ಉಂಟಾಗ್ತದೆ. ಈಗ ಅಜೀರ್ಣ ಆದರೆ ಅದನ್ನು ಕೊಡುತ್ತಾರೆ. ಇದರಿಂದ ಚಟ್ನಿ, ತಂಬುಳಿ ಮತ್ತು ಪಕೋಡ ಮೊದಲಾದ ಖಾದ್ಯಗಳನ್ನು ಮಾಡುತ್ತಾರೆ. ಹಳ್ಳಿಗಳಲ್ಲಿ ಜಾಸ್ತಿಯಾಗಿ ಇದರ ಚಟ್ನಿ ಮಾಡ್ತಾ ಇರ್ತಾರೆ. ಇದೊಂದು ಔಷಧೀಯ ಗಿಡವಾಗಿದೆ. ಇದಕ್ಕೆ ಸೈಂಟಿಫಿಕ್ ಆಗಿ ಇದರ ಹೆಸರು ಕಾಲಸ್ ಕಾಮಿನಿ ಆಕ್ಸಸ್ ಅಂತ. ಅದು ಲ್ಯಾಮಿಸಸ್ ಫ್ಯಾಮಿಲಿಗೆ ಸೇರಿದಂಥ ಅದರ ಕುಟುಂಬಕ್ಕೆ ಸೇರಿದ ಒಂದು ಔಷಧೀಯ ಗಿಡವಾಗಿದೆ. ಇದರ ರೆಂಬೆಗಳು ತುಂಬ ಚಿಕ್ಕದಾಗಿದೆ. ಇದರ ಎಲೆಗಳು ತುಂಬ ದೊಡ್ಡ. ಇದು ನನ್ನ ಮನೆಯಲ್ಲಿರೋದು ಈಗ ಮಳೆಗಾಲದ ಕಾರಣ ಚಿಕ್ಕ ಎಲೆ ಕಾಣ್ತದೆ, ದೊಡ್ಡ ಎಲೆ ಆಗ್ತದೆ. ಇದು ಒಂದು ಬುಷ್ ಹೇಳಿದರೆ ಒಂದು ಪೊದರಿನ ಹಾಗೆ ಬೆಳೆಯುವಂತಹ ಗಿಡ. ಇದೊಂದು ಪೊದರಿನ ಹಾಗೆ ಬೆಳೀತದೆ ಈ ಗಿಡ. ನಿಮ್ಮ ಮನೆಯಲ್ಲಿ ಇಲ್ಲದಿದ್ದರೆ ಇವತ್ತೇ ತಗೊಂಡೋಗಿ ಇದನ್ನು ಬೆಳೆಸಿ. ಇದು ಮಕ್ಕಳಿಗೆಲ್ಲ ತುಂಬ ಪ್ರಯೋಜನಕಾರಿ. ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವರಿಗೆ ಸಹ ಇದೊಂದು ಪ್ರಯೋಜನಕಾರಿ. ಇದು ನಮ್ಮ ಶರೀರದಲ್ಲಿರುವ ಎಲ್ಲ ವಿಷ ಪದಾರ್ಥಗಳನ್ನು ಹೊರಗೆ ಹಾಕಲು ತುಂಬ ಸಹಾಯ ಮಾಡುತ್ತದೆ. ಇದು ದೊಡ್ಡಪತ್ರೆ ಎಲೆ. ಈ ದೊಡ್ಡಪತ್ರೆ ಎಲೆಯನ್ನು ನಾವು ಹಳ್ಳಿಗಳಲ್ಲಿ ಸಾಂಬ್ರಾಣಿ ಸೊಪ್ಪು ಅಂತೇಳಿ ಕರೀತಾರೆ. ಈ ಸಾಂಬ್ರಾಣಿ ಸೊಪ್ಪನ್ನು ಹೇಳಿದರೆ ಸಾಧಾರಣವಾಗಿ ಚಟ್ನಿ ಮಾಡೋದು. ಮತ್ತು ಈ ಸೊಪ್ಪನ್ನು ಸಾಂಬ್ರಾಣಿ ಸೊಪ್ಪು, ತುಳಸಿ ಮತ್ತು ಕರಿಮೆಣಸು, ಶುಂಠಿ ಎಲ್ಲ ಹಾಕಿ ಚಂದ ಒಂದು ಕಷಾಯ ಮಾಡಿ ಕುಡಿದರೆ ಹೇಗಿದ್ದು ಜ್ವರ ಇದ್ದರೂ ಅದು ಬಿಟ್ಟು ಹೋಗುತ್ತದೆ. ಜ್ವರ ಬಂದಾಗ ಈಗ ಮಲಯಾಳ ಹೇಳಿದರೆ ಕೇರಳಿಯನ್ಸ್ ಜಾಸ್ತಿಯಾಗಿ ಜ್ವರ ಬಂದ ಕೂಡಲೇ ತುಳಸಿ ಮತ್ತು ಈ ಎಲೆಯನ್ನು ಸೇರಿಸಿ ಅದರ ಒಂದು ಚಹಾ ಅಂತ ಹೇಳಿದರೆ ಅವರೊಂದು ಟೀ ಅಂತ ಕರಿಮೆಣಸು ಶುಂಠಿ ಜಜ್ಜಿ ಹಾಕಿ ಅದರೊಂದು ಟೀ ಮಾಡಿ ಒಂದು ಗ್ಲಾಸ್ ನೀರಿಟ್ಟು ಅದನ್ನೊಂದು ಅರ್ಧ ಗ್ಲಾಸ್ ಮಾಡಿ ಕುಡಿತಾರೆ. ಹಾಗೆ ಅದೊಂದು ಅವರಿಗೆ ಒಂದು ಮನೆಮದ್ದೊಂದು ಹೋಮ್ ರೆಮಿಡಿಯಾಗಿದೆ. ಮತ್ತು ಈ ದೊಡ್ಡಪತ್ರೆ ಎಲೆಯನ್ನು ಹೇಳಿದರೆ ಈಗ ನಾವು ಹಳ್ಳಿಯಲ್ಲೆಲ್ಲ ದೊಡ್ಡ ಇದು ಮಣ್ಣಿನಲ್ಲಿ ನೆಡೋದು. ಆದರೆ ಈಗ ಫ್ಲ್ಯಾಟಲ್ಲಿರುವವರಲ್ಲಿಗೆಲ್ಲ ಒಂದು ಚಿಕ್ಕ ಪಾಟಲ್ಲಿ ಸಹ ಇದನ್ನು ನಟ್ಟು ಬೆಳೆಸ್ಬೋದು. ಎಲ್ಲಿ ಬೇಕಾದರೆ ಇದನ್ನು ನಟ್ಟು ಬೆಳೆಸಲಿಕ್ಕೆ ಆಗ್ತದೆ. ಇದು ಒಂದು ಔಷಧೀಯ ಗಿಡ ಆದ ಕಾರಣ ಎಲ್ಲರ ಮನೆಯಲ್ಲಿ ಜಾಸ್ತಿಯಾಗಿ ಇದು ಕಾಣ ಸಿಗ್ತದೆ. ಇಲ್ಲದ ಯಾರ ಮನೆಯಲ್ಲಿ ಈಗ ಇರುವುದಿಲ್ಲ. ಮತ್ತು ಇದನ್ನು ಒಲೆಯಲ್ಲಿ ಹೇಳಿದರೆ ಈಗ ಒಂದು ಗ್ಯಾಸಲ್ಲಿ ಇದರ ಏನಾದರೂ ಇಟ್ಟು ಅದರ ಮೇಲೆ ಇಟ್ಟಾಗ ಅದರಿಂದ ಚಂದ ನೀರು ಬರ್ತದೆ. ಆ ನೀರನ್ನು ಮಕ್ಕಳಿಗೆ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕೊಟ್ಟರೆ ಕಫ ಎಲ್ಲ ಹೋಗ್ತದೆ. ಹೇಳಿದರೆ ಮಕ್ಕಳಿಗೆ ಕಫ ತುಂಬಿದರೆ ಇದರ ರಸವನ್ನೇ ಕೊಡೋದು. ನಾನು ನನ್ನ ಮಗುವಿಗೆ ಇದರ ರಸವನ್ನೇ ಕೊಡ್ತಾ ಇದ್ದೇನೆ. ಈಗ ಸಹ ನನ್ನ ಮಗುವಿಗೆ, ಈಗ ಅವಳು ಶಾಲೆಗೆ ಹೋಗ್ತಾ ಇದ್ದಾಳೆ, ಅವಳಿಗೆ ಈಗ ಸಹ ನಾನು ವೀಕ್ಲಿ ಒಮ್ಮೆ ಇದರ ರಸವನ್ನು ಹಿಂಡಿ ಕೊಡ್ತಾ ಇದ್ದೇನೆ. ಅದರಿಂದ ಕಫ ಹೋಗ್ತದೆ. ಮಕ್ಕಳಿಗೆ ಕಫ ಜಾಸ್ತಿಯಾಗಿ ತುಂಬಿ ಬರೋದಿಲ್ಲ. ಕಫ ಬಂದರೆ ಜ್ವರ ಬರೋದಲ್ವ, ಹಾಗೆ ಕಫ ಹೋಗ್ತದೆ. ಹಾಗೆ ಇದನ್ನು ಕೊಡಬೇಕು. ಇದೊಂದು ಔಷಧೀಯ ಗಿಡ ಆದ ಕಾರಣ ನಾನು ಇದನ್ನು ನಿಮಗೆ ತಿಳಿಸುವಂತ ಹೇಳಿ ಈ ವಿಡಿಯೋವನ್ನು ಹಾಕಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನಗೆ ಲೈಕ್ ಕೊಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನನಗೊಂದು ಸಪೋರ್ಟ್ ಮಾಡಬೇಕು. ನಿಮ್ಮ ಸಪೋರ್ಟೇ ನನಗೆ ಬಹಳ ಮುಖ್ಯವಾಗಿದೆ. ಮತ್ತು ನನ್ನ ತಮ್ಮ ಇಂಪ್ರೆಷನ್ಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಮತ್ತು ನನ್ನ ಎಲ್ಲ ವೀಡಿಯೋಗಳು ಸಿಕ್ಕಿದರೆ ಬೆಲ್ ಐಕನ್ ಒತ್ತಿ
ನೋಟಿಫಿಕೇಷನ್ ಬರ್ತದೆ. ನಾನು ಯಾವುದೇ ವಿಡಿಯೋ ಹಾಕಿದರೂ ಅದು ನೋಟಿಫಿಕೇಷನ್ ಬರ್ತದೆ. ನನಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.